ಸರ್ ಅರ್ಜೆಂಟಾಗಿ ಒಂದು ವಿಕ್ಸಾಷನ್ 500 ಮಾತ್ರೆ ಕೊಡಿ. ಹಾಂ ಒಂದು ವಿಕ್ಸಾಷನ್ 500 ಕೊಡಿ ಸರ್. ಕೊಡ್ತೀನಿ. ನಮ್ಮ ಬಾಸಿಗೆ ಯಾಕೋ ಬೈದೆ ಅಂತಲ್ಲ, ಯಾಕೆ? ಯಾವ ಬಾಸ್? ಕ್ಷಮೆ ಕೇಳೋ ಸರ್. ಕ್ಷಮೆ? ಹಾಂ ಅಲ್ಲ ಸರ್, ಅವರು ಸರಿ ಮಾತಾಡಿದ್ದಿದ್ರೆ ನಾವು ಸರಿ ಮಾತಾಡ್ತಿದ್ವಿ. ಅವರು ಏನಲ್ಲೇ ಹೋಗಲೆ ಬಾರಲೆ ಅಂತಂದ್ರೆ ಯಾರು ಅನ್ನಿಸ್ಕೊಂತಾರೆ? ಕೆಟ್ಟ ಮಾತಾಡಿದ್ರೆ ಯಾರು ಅನ್ನಿಸ್ಕೊಂತಾರೆ? ನೀವೇ ಹೇಳಿ ಸರ್. ಅದೆಲ್ಲ ಗೊತ್ತಿಲ್ಲ, ಕ್ಷಮೆ ಕೇಳು ಅಷ್ಟೇ. ಅಲ್ಲಪ್ಪಿ, ನಿನಗೆ ಕ್ಷಮೆ ಅಂದ್ರೆ ಪದದ ಅರ್ಥ ಗೊತ್ತೇನೋ? ಬಾರೋ ಇಲ್ಲಿ ಕುತ್ಕೋ, ಬಾರೋ. ಬಾ ಗುರು, ಕ್ಷಮೆ ಅರ್ಥ ಗೊತ್ತಾ ನಿನ್ಗೆ? ಬಾ ಬಾಯ್. ಬಾ, ಎಷ್ಟೊತ್ತು ಮಾಡ್ತೀಯ ಬೇಗ. ನೋಡಪ್ಪ, ನೀನು ನಿಮ್ ಬಾಸಿಗೆ ಕ್ಷಮೆ ಕೇಳು ಅಂತಂತಂದ್ರೆ ನಿಮ್ ಬಾಸು ಎಂತ ಮಾತಾಡಿದನ್ ಗೊತ್ತಾ? ನನ್ನ ಹೃದಯಕ್ಕೆ ನೋವಾಗಿದೆ. ನೀನ್ ಕ್ಷಮೆ ಕೇಳು ಅಂತ ನೀನು ತಲೆಗೆ ಗನ್ನಿಟ್ಬಿಟ್ಟು ಕ್ಷಮೆ ಕೇಳು ಅಂದ್ರೆ ಆ ಕ್ಷಮೆ ನನ್ನ ಹೃದಯದಿಂದ ಹೇಗೋ ಬರುತ್ತೆ? ಕ್ಷಮೆ ಅನ್ನೋದು ಹೃದಯಾಂತರಾಳದಿಂದ ಬರಬೇಕು. ಶತ್ರುಗೆ ಅನ್ನ ಕೊಟ್ಟು ಸೇವೆ ಮಾಡಿದಾಗ ಶತ್ರು, ಸಾರ್ ಅನ್ಯಾಯವಾಗಿ ನಿಮ್ಮನ್ನು ವಹಿಸ್ಬಿಟ್ಟೆ, ನೀವು ಇಂಥವ್ರು ಅನ್ಕೊಂಡಿರ್ಲಿಲ್ಲ, ಸಾರಿ ಸರ್ ಅಂತ ಹೇಳೋದು ಕ್ಷಮೆ. ಗೊತ್ತಾಯ್ತಾ? ನಿಮ್ಮ ಬಾಸಿಗೆ ಹೇಳು, ಸಾರಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಲ್ಲ. ಸಾರಿ ಸರ್. ಓಕೆ, ಥ್ಯಾಂಕ್ ಯು.